ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 54. ಇವರೆಲ್ಲ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮತ್ತು ನನ್ನ ಪಾಸ್ಟಿಂದ ನನ್ನನ್ನು ಜಡ್ಜ್ ಮಾಡುತ್ತಿದ್ದಾರೆಯೇ ಹೊರತು ಈ ಬದಲಾದ ಸಾಮ್ರಾಟ್ ಬಗ್ಗೆ ಒಬ್ಬರು ಯೋಚಿಸುತ್ತಿಲ್ಲ. ಅದರ ಅವಶ್ಯಕತೆಯು ಅವರಿಗಿಲ್ಲ ಬಿಡು. ಆದರೆ ನೀನು ಶ್ರದ್ಧಾ, ನಿನಗೆ ಸಾಮ್ರಾಟ್ ಹೇಗಿದ್ದ, ಈಗ ಹೇಗಾಗಿದ್ದಾನೆ ಎಲ್ಲವೂ ಗೊತ್ತು ತಾನೇ. ಒಮ್ಮೆ ನಿನ್ನನ್ನೇ ಕೇಳಿಕೊ. ನಿನ್ನನ್ನು ಹುಚ್ಚರಂತೆ ಪ್ರೀತಿಸಿದ ಸಾಮ್ರಾಟ್ ನಿನಗೆ ಮೋಸ ಮಾಡುತ್ತಾನಾ ಅಂದ. ಆದರೆ ಅವಳ ಮೌನ ಅವನನ್ನು ಇಂಚಿಂಚಾಗಿ ಕೊಲ್ಲುತ್ತಿತ್ತು. ತಟಸ್ಥವಾಗಿ ನಿಂತೆ ಇರುವವಳನ್ನು ನೋಡಿ ಅವಳಿಂದ ದೂರ ಸರಿದು ಅಲ್ಲೇ ಇರುವ ಸಮರ್ಥ್ ಮೇಲೆ ಅವನ ದೃಷ್ಟಿ ಹರಿದಾಗ ಕೋಪದಿಂದ ಅವನತ್ತ ನುಗ್ಗಿ ಅವನ ಕಾಲರ್ ಹಿಡಿದು, ತುಂಬ ಖುಷಿಯಾಗಿರಬೇಕಲ್ಲ ನಿನಗೆ ಲೋಫರ್, ಯಾಕೋ ಇಷ್ಟೆಲ್ಲ ನೋವು ಕೊಡುತ್ತಿದ್ದೀಯ ನನಗೆ. ಗೆಳೆಯರು ಅಂತ ನಿನ್ನ ಮತ್ತು ಜೈಯನ್ನು ಆಯ್ಕೆ ಹಾಳಾಗುವುದಲ್ಲದೆ ನನ್ನನ್ನು ಹಾಳು ಮಾಡಿ ಗೆಳೆಯನಾಗಿ ನಿಮ್ಮ ಜೊತೆ 4 ವರ್ಷ ಇದ್ದ ಕರ್ಮಕ್ಕೆ ನನ್ನನ್ನೇ ಕೊಲ್ಲಲು ನೋಡಿದ ಪಾಪಿಗಳು ನೀವು. ಈಗ ಏನೋ ಬದಲಾಗಿ ನನ್ನ ಜೀವನದಲ್ಲಿ ಚೆನ್ನಾಗಿದ್ದೇನೆ, ಅದನ್ನು ನಿಮಗೆ ನೋಡಲಾಗುತ್ತಿಲ್ಲ ಅಲ್ವಾ. ಲೋ ಶ್ರದ್ಧಾಳನ್ನು ನಾನು ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸುತ್ತೇನೆ ಕಣೋ. ನಮ್ಮಿಬ್ಬರ ಪ್ರೀತಿಗೆ ನಿಮ್ಮ ನೆರಳು ಕೂಡ ಸೋಕಬಾರದೆಂದು ಆ ದಿನ ನೀವಿಬ್ಬರೂ ನಂಬುವಂತೆ ಏನೇನೋ ಹೇಳಿದೆ. ಅದನ್ನೇ ರೆಕಾರ್ಡ್ ಮಾಡಿಕೊಂಡು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀಯ. ಅಲ್ಲ, ರೆಕಾರ್ಡ್ ಏನೋ ಮಾಡಿದೆ. ಶ್ರದ್ಧಾ ಬಗ್ಗೆ ಮಾತನಾಡುವ ಮೊದಲು ನಮ್ಮ ನಡುವೆ ತುಂಬ ವಿಷಯಗಳ ಚರ್ಚೆಯಾಯಿತು. ಅದರ ಬಗ್ಗೆ ಯಾಕೆ ರೆಕಾರ್ಡ್ ಮಾಡಿಕೊಳ್ಳಲಿಲ್ಲ? ಯಾಕೆಂದರೆ ಅದನ್ನು ಯಾರಿಗಾದರೂ ಕೇಳಿಸಿದರೆ ಸಾಮ್ರಾಟ್ ಬಗ್ಗೆ ಯಾರೂ ತಪ್ಪು ತಿಳಿಯೋಲ್ಲವೆಂದು ತಾನೇ. ಲೋ, ಯಾಕೋ ಪದೇ ಪದೇ ನನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ನೋವು ಕೊಡುತ್ತೀರಾ. ಇದಕ್ಕಿಂತ ಅಂದೇ ಬೀಚ್ ಬಳಿ ನನ್ನ ಕೈ ಕಾಲು ಮುರಿಯುವುದರ ಬದಲು ಕೊಲೆ ಮಾಡಿಯೇ ಹೋಗಬಹುದಿತ್ತು ತಾನೇ. ಮಾತಾಡೋ, ಯಾಕೆ ಹೀಗೆ ಮಾಡಿದೆ, ಯಾಕೆ ಅನ್ನುತ್ತಾ ಅವನ ಕೆನ್ನೆಗೆ ಬೀಸಿ ಬಾರಿಸಿದ ರಭಸಕ್ಕೆ 5-6 ಹೆಜ್ಜೆ ಹಿಂದೆ ಸರಿದ ಸಮರ್ಥ್ ಕೋಪದಲ್ಲಿ, ಸಾಮ್ರಾಟ್ ಪ್ಲೀಸ್, ಈಗಲಾದರೂ ನಾಟಕವಾಡುವುದನ್ನು ನಿಲ್ಲಿಸು. ನೀನು ಪ್ರೀತಿ, ಲೋ 10 ಹುಡುಗಿಯರೊಂದಿಗೆ ಮಂಚ ಹಂಚಿಕೊಂಡ ನಿನಗೆ ಈ ಅನಾಥ ಹುಡುಗಿಯ ಮೇಲೆ ಪ್ರೀತಿಯಾಗಿದೆಯಾ? ಶ್ರೀನಿಧಿ ಮೇಲೆ ನಿನಗೆ ನಿಜವಾಗಿಯೂ ಪ್ರೀತಿ ಇದ್ದರೆ ಅವಳ ಮೈ ಮುಟ್ಟುವ ಮೊದಲು ನೀನ್ಯಾರು, ನಿನ್ನ ಬ್ಯಾಕ್ಗ್ರೌಂಡ್ ಜೊತೆ ಇಲ್ಲಿಯವರೆಗೆ ನೀನು ಹೇಗೆಲ್ಲ ಇದ್ದಿ, ಒಟ್ಟಾರೆ ನಿನ್ನ ಜೀವನದಲ್ಲಿ ನಡೆದ ಪ್ರತಿ ಒಂದು ವಿಷಯವನ್ನು ಅವಳಲ್ಲಿ ಹೇಳುತ್ತಿದ್ದೆ. ಆದರೆ ನೀನು ನಿನ್ನ ಬಗ್ಗೆ ಅವಳಲ್ಲಿ ಹೇಳಿದ್ದೆಲ್ಲ ಬರೀ ಸುಳ್ಳುಗಳೇ. ನೀನೊಬ್ಬ ಕೋಟ್ಯಾಧಿಪತಿ ಎನ್ನುವುದು ಅವಳಿಗೆ ಗೊತ್ತಿಲ್ಲ. ನಿನಗೆ ಕೆಟ್ಟ ಚಟಗಳಿವೆ ಅಂತ ಹೇಳಿದ್ದೀಯಾ ಹೊರತು ಡ್ರಿಂಕ್ಸ್ ಸ್ಮೋಕ್ ಜೊತೆ ವಾರಕ್ಕೊಂದು ಹುಡುಗಿಯ ಜೊತೆ ಮಂಚ ಹಂಚಿಕೊಳ್ಳುತ್ತಿದ್ದೆ ಎನ್ನುವುದು ಅವಳಿಗೆ ಗೊತ್ತಾ? ಏನೂ ಬೇಡ. ಕೊಡಗಿಗೆ ಹೋದಾಗ ರೋಸ್ ಜೊತೆ 2 ದಿನ ಇದ್ದವನು ಕೋಣೆಯಿಂದ ಹೊರಗಡೆ ನೀನು ಕಾಲಿಟ್ಟಿರಲಿಲ್ಲ, ಅದು ಹೇಳಿದ್ದೀಯಾ ಎಂದವನ ಮಾತನ್ನು ಕೇಳಿ ಅಲ್ಲಿದ್ದ ಶ್ರೀನಿಧಿಗೆ ಆಘಾತವಾಗಿತ್ತು. ತಕ್ಷಣ ಕೋಣೆ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡವಳನ್ನು ನೋಡಿ 4 ಗಾಬರಿಗೊಂಡು ಬಾಗಿಲಿನ ಪಕ್ಕ ಓಡಿದರು. ಅರುಣ ಭಯದಲ್ಲೇ, ನಿಧಿ ಬಾಗಿಲು ತೆಗಿ ಪ್ಲೀಸ್, ಒಮ್ಮೆ ನನ್ನ ಮಾತು ಕೇಳು ಅಂತ 5-6 ಬಾರಿ ಕರೆದರೂ ಅವಳು ಬಾಗಿಲು ತೆಗೆಯಲಿಲ್ಲ. ಹಿಂದೆ ಇದ್ದ ಸಾಮ್ರಾಟ್ ಕೂಡ ಆತಂಕದಲ್ಲಿ, ಶ್ರದ್ಧಾ ಪ್ಲೀಸ್, ಒಂದು ಸಲ ನನಗೆ ಮಾತನಾಡಲು ಅವಕಾಶ ಕೊಡು ಪ್ಲೀಸ್ ಎಂದ ಮರುಕ್ಷಣ ಶ್ರೀನಿಧಿ ಬಾಗಿಲು ತೆರೆದಿದ್ದಳು. ತನ್ನನ್ನೇ ನೋಡುತ್ತಿರುವವರನ್ನು ಗಮನಿಸಿ, ಅಮ್ಮ ಡೋಂಟ್ ವರಿ, ಇಂತಹ ಪಾಪಿಗೋಸ್ಕರ ನನ್ನ ಅತ್ಯಮೂಲ್ಯ ಜೀವನವನ್ನು ನಾಶ ಮಾಡಿಕೊಳ್ಳುತ್ತೇನಾ, ನೆವರ್. ಬಟ್ಟೆ ಬದಲಾಯಿಸಲು ಹೋಗಿದ್ದೆ ಅಷ್ಟೆ ಅನ್ನುತ್ತಾ ಒದ್ದೆ ಬಟ್ಟೆಯನ್ನೇ ಧರಿಸಿ ಹೊರಗಡೆ ಬಂದು ಅಲ್ಲೇ ಸೋಫಾ ಮೇಲಿದ್ದ ಬ್ಯಾಗ್ ಹಾಕಿಕೊಂಡವಳ ಕೈ ಹಿಡಿದ ಸಾಮ್ರಾಟ್ ಕೈಯನ್ನು ಕಿತ್ತೆಸೆದು, ಇನ್ನೊಮ್ಮೆ ನನ್ನ ಮೈ ಕೈ ಮುಟ್ಟಿದರೆ ಸಾಯಿಸಿ ಬಿಡುತ್ತೇನೆ ಲೋಫರ್. ನಿನ್ನ ಚಪಲಕ್ಕೆ ಪ್ರೀತಿ ಎನ್ನುವ ಹಣೆ ಪಟ್ಟಿ ಕಟ್ಟು. ನನ್ನನ್ನು ಚೆನ್ನಾಗಿಯೇ ಅನುಭವಿಸಿದೆ ಅಲ್ವಾ ಎಂದು ಕೋಪದಲ್ಲಿ ಕಿರುಚಿದವಳ ಕುತ್ತಿಗೆ ಒತ್ತಿ ಹಿಡಿದ ಸಾಮ್ರಾಟ್ ಅವರ ಬಳಿ ಬಂದ ಎಲ್ಲರನ್ನೂ ಕೈ ಸನ್ನೆಯಲ್ಲೇ ತಡೆದು, ಯಾರಾದರೂ ನನ್ನ ಮೈ ಮುಟ್ಟಿದರೆ, ನಮ್ಮಿಬ್ಬರ ನಡುವೆ ಬಾಯಿ ಹಾಕಿ ಮಾತನಾಡಲು ಪ್ರಯತ್ನಿಸಿದರೆ ಜಾಗ್ರತೆ ಎಂದು ಗಡಸಾಗಿಯೇ ಹೇಳಿ, ತನ್ನೆದುರು ಉಸಿರಾಡಲು ಪರದಾಡುತ್ತಿರುವ ಶ್ರೀನಿಧಿಯನ್ನು ನೋಡಿ, ಏನಂದೆ ನನಗೆ, ಬೊಗಳೆ ಈಗ ಹೇಳೆ, ನಿನ್ನನ್ನು ಅನುಭವಿಸಿದನಾ, ಛೀ
ಹೋಗಿ ಹೋಗಿ ನಿನ್ನಂತಹ ದಿಕ್ಕು ದೆಸೆ ಇಲ್ಲದ ಬಿಕಾರಿಗೆ ಅಮ್ಮನ ಸ್ಥಾನವನ್ನು ಕೊಟ್ಟೆನಲ್ಲ, ಛೇ ಅನ್ನುತ್ತಾ ಅವಳ ಕುತ್ತಿಗೆಯಿಂದ ಕೈ ಸರಿಸಿ, ಹೌದು, ನಾನು ಮುಟ್ಟಿದ ಮೊದಲ ಹೆಣ್ಣು ನೀನಲ್ಲ. ನೀನು ಮಲಗಿ ಮಜಾ ತಗೊಂಡೆಯಲ್ಲ, ಅದೇ ಮಂಚದ ಮೇಲೆ ಎಷ್ಟೋ ಹುಡುಗಿಯರೊಂದಿಗೆ ಮಲಗಿದ್ದೇನೆ. ಅಲ್ಲಿ ಕೇವಲ ಕಾಮ ಇತ್ತು ಅಷ್ಟೇ. ಆದರೆ ನಿನ್ನನ್ನು ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಲೇ ಇಲ್ಲ. ನಿನ್ನ ಜೊತೆ ಮಲಗಬೇಕು ಅಂತಿದ್ದರೆ ನೀನು ಈ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಅದೆಲ್ಲ ಆಗುತ್ತಿತ್ತು. ಆಗಲಿಲ್ಲ. ಯಾಕೆ ಗೊತ್ತಾ? ನಿನ್ನಿಂದಾಗಿ, ನಿನ್ನ ಮೇಲಿನ ಪ್ರೀತಿಯಿಂದಾಗಿ. ನಾನು ನಿನ್ನ ಬಳಿ ಮುಚ್ಚಿಟ್ಟಿದ್ದು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮಾತ್ರ. ಉಳಿದಂತೆ ನಾನು ಹುಡುಗಿಯರ ಜೊತೆ ಸುತ್ತುತ್ತಿದ್ದೆ ಎನ್ನುವುದು ನಿನಗೂ ಗೊತ್ತಿತ್ತು. ಸುತ್ತುವುದು ಎಂದರೆ ಖಾಲಿ ಬೈಕಲ್ಲಿ ಮಾತ್ರ ಎಂದು ತಿಳಿಯುವಷ್ಟು LKG ಮಗು ನೀನಲ್ಲ ಬಿಡು. ಬಹುಶಃ ಆ ಕ್ಷಣ ವಿಸ್ತಾರವಾಗಿ ಇವರಿವರ ಜೊತೆ ಮಲಗಿದ್ದೆ ಎಂದು ಹೇಳಬೇಕಿತ್ತೇನೋ. ಆಗ ನಮ್ಮಿಬ್ಬರ ನಡುವೆ ಸ್ನೇಹ ಪ್ರೀತಿ ಏನೂ ಆಗುತ್ತಿರಲಿಲ್ಲ ಅಲ್ವಾ? ಈಗ ನಾನೇ ಹೇಳುತ್ತೇನೆ. ಈ ಸಾಮ್ರಾಟ್ ಭಾರದ್ವಾಜ್ ಹೇಗಿದ್ದ ಎನ್ನುವುದನ್ನು ಎಂದು ಅವನು ಬೋರ್ಡಿಂಗ್ ಶಾಲೆ ಮುಗಿಸಿ ಬಂದ ದಿನದಿಂದ ಇಲ್ಲಿಯವರೆಗಿನ ಎಲ್ಲವನ್ನೂ ಹೇಳಿದಾಗ ಶ್ರೀನಿಧಿ ಅಲ್ಲೇ ಸೋಫಾದಲ್ಲಿ ಕುಸಿದು ಕುಳಿತರೆ ಸಮರ್ಥ್ ಬಿಟ್ಟು ಅಲ್ಲಿದ್ದವರಿಗೆ ಅವನ ಮಾತು ಕೇಳಿ ದೊಡ್ಡ ಆಘಾತವೇ ಆಗಿತ್ತು. ಶ್ರೀನಿಧಿ ಬಳಿ ಬಂದ ಸಾಮ್ರಾಟ್ ಅವಳ ಕೈ ಹಿಡಿಯಲು ಹೋದರೆ ಅವನಿಂದ ದೂರ ಸರಿಯುತ್ತಾ ಅಳಲು ಶುರುಮಾಡಿ, ಪ್ಲೀಸ್ ನನ್ನನ್ನು ಮುಟ್ಟಬೇಡ, ನೀನೊಬ್ಬ ಮೋಸಗಾರ, ನೀನು ನಿನ್ನ ಪ್ರೀತಿಯೆಲ್ಲ ಸುಳ್ಳು ಅಂತ ಬೆಕ್ಕುತ್ತಾ ಹೇಳಿದರೆ ಅವಳೆದುರು ಮಂಡಿ ಊರಿ ಕುಳಿತವನು, ಶ್ರದ್ಧಾ ಪ್ಲೀಸ್ ಏನೇನೋ ಹೇಳಬೇಡ, ಒಮ್ಮೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಎಂದರೂ ತಗ್ಗಿಸಿದ ತಲೆಯನ್ನು ಮೇಲೆತ್ತದೆ ಬೆಕ್ಕುತ್ತಾ ಇದ್ದವಳನ್ನು ನೋಡಿ, ಹೌದು ನಾನು ಕೆಟ್ಟವನು. ಆದರೆ 1000 ಬಾರಿ ಹೇಳಿದ್ದೇನೆ, ಈಗಲೂ ಹೇಳುತ್ತಿದ್ದೇನೆ, ನಾನು ಬದಲಾಗಲು ಕಾರಣ ನಿನ್ನ ಸ್ನೇಹ ಮತ್ತು ಪ್ರೀತಿ. ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟುಕೊಂಡು ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸಲೂ ಇಲ್ಲ, ನಿನ್ನ ಬಳಿ ಬರಲೂ ಇಲ್ಲ. ನಿನ್ನ ಮೇಲೆ ನನಗಿದ್ದಿದ್ದು ಪ್ರೀತಿ ಬಿಟ್ಟರೆ ಬೇರೇನೂ ಅಲ್ಲ. ಪ್ಲೀಸ್ ಕಣೆ, ಒಮ್ಮೆ ನನ್ನನ್ನು ನಂಬು. ಆಗಲಿಂದ ಇದನ್ನೇ ಹೇಳುತ್ತಿದ್ದೇನೆ, ಟ್ರಸ್ಟ್ ಮೀ ಒನ್ಸ್ ಎಂದವನ ಕಣ್ಣಿಂದ ಕಣ್ಣೀರು ಹರಿದಿತ್ತು. ಕೊನೆಯ ಬಾರಿ ಎನ್ನುವಂತೆ 1-2 ನಿಮಿಷ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಬರುತ್ತಿರುವ ಅಳುವನ್ನು ನಿಗ್ರಹಿಸಿಕೊಂಡು, ಐ ಹೇಟ್ ಯು ಫಾರ್ ಎವರ್ ಮಿಸ್ಟರ್ ಸಾಮ್ರಾಟ್ ಭಾರದ್ವಾಜ್. ನೀನು ಯಾರು ಏನು ಎಂದು ಮೊದಲೇ ಹೇಳಿದ್ದರೆ ನಿನ್ನ ನೆರಳನ್ನು ಸೋಕುತ್ತಿರಲಿಲ್ಲ ನಾನು. ಎಲ್ಲ ಮುಗಿದ ಮೇಲೆ ನಿನ್ನ ಬಗ್ಗೆ ಹೇಳಿ ಏನು ಪ್ರಯೋಜನ? ನೀನು ಕುಡಿತ, ಸ್ಮೋಕ್ ಜೊತೆ ಹುಡುಗಿಯರೊಂದಿಗೆ ಅಲೆಯುತ್ತಿದ್ದೆ ಎನ್ನುವುದು ಗೊತ್ತಿತ್ತು. ಆದರೆ ಅವರ ಜೊತೆ ಛೀ, ಅದರ ಬಗ್ಗೆ ಮಾತನಾಡಲು ಅಸಹ್ಯವಾಗುತ್ತದೆ. ಕೊನೆಗೂ ಯಾವ ಪ್ರೀತಿಯನ್ನು ನಾನು ದ್ವೇಷಿಸುತ್ತಿದ್ದನೋ ನನಗೂ ಅದೇ ರೀತಿಯ 4 ದಿನದ ಪ್ರೀತಿಯಾಗಿ ನನ್ನೆಲ್ಲವನ್ನೂ ಕಳೆದುಕೊಂಡೆ. ಇನ್ನು ಮಾತು ಸಾಕು, ಗುಡ್ ಬೈ ಅನ್ನುತ್ತಾ ಅಲ್ಲಿಂದ ಎದ್ದವಳ ಕೈ ಹಿಡಿದವನ ಕೈಯನ್ನು ಕಿತ್ತೆಸೆದು, ಇನ್ನೊಮ್ಮೆ ನನ್ನನ್ನು ಮುಟ್ಟಲು ಪ್ರಯತ್ನಿಸಿದರೆ ಸಾಯಿಸಿ ಬಿಡುತ್ತೇನೆ, ಸ್ಟೇ ಅವೇ ಫ್ರಮ್ ಮೀ ಎಂದು ಜೋರಾಗಿ ಕಿರುಚಿ ಬ್ಯಾಗ್ ಹಿಡಿದು ಮನೆಯಿಂದ ಹೊರಹೋಗಿ ಮಳೆ ಸುರಿಯುತ್ತಿದ್ದರೂ ಲೆಕ್ಕಿಸದೆ ಮಳೆಯಲ್ಲಿ ಹೋಗಲು ಮುಂದೆ ಹೆಜ್ಜೆ ಇಟ್ಟವಳ ಕೈಯನ್ನು ಪ್ರಗತಿ ಹಿಡಿದು ನಿಲ್ಲಿಸಿದಳು. ತುಂಬು ಕಣ್ಣುಗಳಿಂದ ಅವಳು ಹೋದತ್ತಲೇ ನೋಡಿದ ಸಾಮ್ರಾಟ್ ಕೈಯನ್ನು ಕೋಪದಲ್ಲಿ ಗೋಡೆಗೆ ಗುದ್ದಿ, ಹೋಗೆ ಹೋಗು, ಪ್ರೀತಿಯಲ್ಲಿ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ನಂಬಿಕೆ ಇರಬೇಕಂತೆ, ಆದರೆ ನಿನಗೆ ಆ ನಂಬಿಕೆಯೇ ಇಲ್ಲ, ನನ್ನ ಮೇಲಿಲ್ಲ. ಹೌದು, ನಿನ್ನ ಜೊತೆ ಮಲಗಲೆಂದೇ ನಿನ್ನನ್ನು ಪ್ರೀತಿಸುವ ನಾಟಕವಾಡಿದೆ, ಹಾಗೆಯೇ ಅಂದುಕೊಂಡು ಹಾಳಾಗಿ ಹೋಗು, ಬ್ಲಡಿ ಐ ಜಸ್ಟ್ ಹೇಟ್ ಯು ಶ್ರೀನಿಧಿ ಅಂತ ಜೋರಾಗಿ ಕಿರುಚಿ ಹೇಳಿದವನ ಮಾತುಗಳು ಕೇಳದಂತೆ 2 ಕೈಯಲ್ಲಿ ಕಿವಿ ಮುಚ್ಚಿಕೊಂಡವಳಿಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು. ತನ್ನಲ್ಲಿ ಏನೋ ಹೇಳಲು ಹೊರಟ ಅರುಣಾರವರನ್ನು ತಡೆದ ಸಾಮ್ರಾಟ್, ಪ್ಲೀಸ್, ಪುನಃ ನಿಮ್ಮ ಮಾತು ಅಥವಾ ಭಾಷಣ ಕೇಳಲು ನನಗಿಷ್ಟವಿಲ್ಲ. ನಿಮ್ಮಷ್ಟು ಲೋಕ ಜ್ಞಾನವಿಲ್ಲ ನನಗೆ. ಆದರೆ ಜೀವನದಲ್ಲಿ ಒಮ್ಮೆ ತಪ್ಪು ಮಾಡಿ ಬದಲಾಗಿ ಒಳ್ಳೆಯವರಾಗಲು ಹೊರಟವರನ್ನು ಪ್ರೋತ್ಸಾಹಿಸಿ, ಅದು ಬಿಟ್ಟು ಇಲ್ಲ ನೀನು ಬದಲಾಗಲು ಸಾಧ್ಯವೇ ಇಲ್ಲ ಎಂದು ಅವರ ಜೀವನಕ್ಕೊಂದು ಅಂತ್ಯ ಹಾಡಬೇಡಿ. ನಿಮ್ಮ ಬಗ್ಗೆ ಶ್ರದ್ಧಾ ತುಂಬ ಹೇಳುತ್ತಿದ್ದಳು. ಅಷ್ಟೊಂದು ಅನಾಥ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ಆಸರೆಯಾಗಿರುವ ನೀವು ನನ್ನನ್ನು ಅರ್ಥೈಸಿಕೊಳ್ಳದೆ ಹೋದದ್ದು ದುರಾದೃಷ್ಟವೇ ಸರಿ. ಎನಿವೆ, ಐ ಆಮ್ ಸಾರಿ.
ಪ್ಲೀಸ್ ಹೋಗಿ ಇಲ್ಲಿಂದ ಅಂತ ಕೈ ಮುಗಿದು ಕೋಪದಲ್ಲೇ ಹೇಳಿದಾಗ ಅವರು ಏನೊಂದೂ ಹೇಳದೆ ಅಲ್ಲಿಂದ ಹೊರಗಡೆ ನಡೆದವರು ಮಕ್ಕಳಿಬ್ಬರನ್ನು ಕಾರಲ್ಲಿ ಕೂರುವಂತೆ ಹೇಳಿ ಆಶ್ರಮದತ್ತ ಕಾರನ್ನು ಓಡಿಸಿದರು. ಅಲ್ಲೇ ನಿಂತಿರುವ ಸಮರ್ಥನನ್ನು ನೋಡಿ, ನಿನ್ನ ಪ್ಲಾನ್ ಪ್ರಕಾರವೇ ಎಲ್ಲ ನಡೆಯಿತಲ್ಲ. ನಿಮ್ಮಿಂದ ಹಾಳಾಗಿದ್ದ ಜೀವನವನ್ನು ಹೇಗೋ ಸರಿಪಡಿಸಿಕೊಂಡು ಒಳ್ಳೆಯವನಾದೆ. ಜೀವನದಲ್ಲಿ ಭಾವನೆಗಳ ಗಂಧ ಗಾಳಿ ತಿಳಿಯದವನಿಗೆ ಅವಳಿಂದ ಸ್ನೇಹ ಮತ್ತು ಪ್ರೀತಿ ಎಂದರೇನು ಎನ್ನುವುದು ತಿಳಿಯಿತು. ಅವಳ ಜೊತೆ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ, ಲೈಫ್ ಎಷ್ಟೊಂದು ಕಲರ್ಫುಲ್ ಆಗಿತ್ತು ಅನ್ನುತ್ತಾ ಕಣ್ಣಂಚಲ್ಲಿದ್ದ ಕಣ್ಣೀರನ್ನು ಒರೆಸಿಕೊಂಡು, ಆದರೆ ನಿಮ್ಮಂತಹ ಶಕುನಗಳಿಂದ ಕಣ್ಣು ಮುಚ್ಚಿ ತೆರೆಯುವುದರ ಒಳಗಡೆ ಎಲ್ಲವೂ ಮುಗಿಯಿತು. 2 ಗಂಟೆಯ ಹಿಂದೆ ಐ ಲವ್ ಯು ಎನ್ನುತ್ತಿದ್ದವಳು ಈಗ ಐ ಹೇಟ್ ಯು, ಗುಡ್ ಬೈ ಎಂದು ಹೋದಳು. ಇನ್ನು ಯಾಕೆ ಇಲ್ಲೇ ಇದ್ದೀಯ? ನಿನ್ನ ಪ್ರಕಾರ ಸಾಮ್ರಾಟ್ ಕೈಯಲ್ಲಿ ಹಾಳಾಗುತ್ತಿದ್ದ ಒಂದು ಹುಡುಗಿಯ ಜೀವ ಉಳಿಸಿದ್ದೀಯ. ಅದರ ಹಿಂದೆ ಹೋಗು. ಎಲ್ಲಾದರೂ ಅವಾರ್ಡ್ ಕೊಡಬಹುದು. ಇಲ್ಲವೆಂದರೆ ಎಲ್ಲ ಸೇರಿ ಪಾರ್ಟಿ ಮಾಡಿ. ಇನ್ನೊಂದು ನಿಮಿಷ ನನ್ನ ಕಣ್ಣೆದುರು ಇದ್ದರೆ ಐ ವಿಲ್ ಕಿಲ್ ಯು ಬಾಸ್ಟರ್. ಜಸ್ಟ್ ಗೆಟ್ ಔಟ್ ಎಂದು ಕಿರುಚಿದಾಗ ಮಾತನಾಡಲು ಬಾಯಿ ತೆರೆದ ಸಮರ್ಥ್, ಐ ಆಮ್ ಸಾರಿ ಮ್ಯಾನ್ ಅಂತ ಮುಂದೇನು ಹೇಳುವ ಮೊದಲೇ, ಸಾರಿ ಮೈ ಫುಟ್, ಜಸ್ಟ್ ಗೆಟ್ ಔಟ್ ಎಂದು ಅವನ ಕಾಲರಿಗೆ ಕೈ ಹಾಕಿ ಬಾಗಿಲ ಪಕ್ಕ ಎಳೆದುಕೊಂಡು ಬಂದು ಹೊರಗಡೆ ತಳ್ಳಿದವನಿಗೆ ಅಲ್ಲಿರುವವರನ್ನು ನೋಡಿ ಗಾಬರಿಯಾಗಿತ್ತು. ಬೀಳುತ್ತಿರುವ ಸಮರ್ಥ್ ಕೈರಟ್ಟೆ ಹಿಡಿದು ಸರಿಯಾಗಿ ನಿಲ್ಲಿಸಿದವರು ಎದುರಿರುವವರತ್ತ ಕೆಂಗಣ್ಣು ಬೀರಿದರೆ, ಡ್ಯಾಡ್, ನೀವು ಇಲ್ಲಿ ಎಂದು ತೊದಲುತ್ತಾ ನುಡಿದವನನ್ನು ನೋಡಿ, ಹೌದು, ನಾನೇ ನಿಮ್ಮಪ್ಪ. ವೇಟ್, ಮಾತನಾಡೋಣ ಎಂದವರತ್ತ ಸಮರ್ಥ್ ತಿರುಗಿದರೆ, ಪಕ್ಕಾ ಬಿಸಿನೆಸ್ ಮ್ಯಾನ್ ರೀತಿ ಬ್ಲೇಸರ್ ಹಾಕಿ ಸಾಮ್ರಾಟ್ ಪಡಿ ಅಚ್ಚಿನಂತಿರುವವರ ತೀಕ್ಷ್ಣ ನೋಟಕ್ಕೆ ಹೆದರಿ ಅಲ್ಲಿಂದ ಹೋಗಲು ನೋಡಿದರೆ, ನಿಮ್ಮಂತಹ ಗೆಳೆಯರನ್ನು ಆಯ್ಕೆ ಮಾಡಿದ್ದಕ್ಕೆ ನನ್ನ ಮಗನಿಗೆ ಜೀವನ ಒಳ್ಳೆಯ ಪಾಠವನ್ನು ಕಲಿಸಿದೆ. ಎಂಜಾಯ್ ದಿಸ್ ಸ್ಟೂಡೆಂಟ್ಸ್ ಲೈಫ್. ಸಾಧ್ಯವಾದರೆ ಒಳ್ಳೊಳ್ಳೆ ಗೆಳೆಯರನ್ನು ಆಯ್ಕೆ ಮಾಡಿ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಳ್ಳಿ. ಮುಂದೊಂದು ದಿನ ಮದುವೆಯಾಗಿ ನಿಮ್ಮ ಮಕ್ಕಳಲ್ಲಿ ಕಾಲೇಜು ಲೈಫ್ ಬಗ್ಗೆ ಒಳ್ಳೊಳ್ಳೆ ನೆನಪುಗಳನ್ನು ಹೇಳಿಕೊಳ್ಳುವಾಗ ತುಟಿ ಅಂಚಲ್ಲಿ ಪುಟ್ಟ ನಗುವಿನ ಜೊತೆ ಮನಸ್ಸು ಐ ಮಿಸ್ ದಟ್ ಡೇಸ್ ಅಂತ ಕೂಗಿ ಹೇಳಬೇಕು. ಅದು ಬಿಟ್ಟು ಈ ಡ್ರಿಂಕ್ ಸ್ಮೋಕ್ ಗರ್ಲ್ಫ್ರೆಂಡ್ ಅಂತೆಲ್ಲ ಕಾಲೇಜು ಮುಗಿದ ಮೇಲೆಯೂ ಎಂಜಾಯ್ ಮಾಡಬಹುದು. ಇನ್ನೂ ಕಾಲ ಮಿಂಚಿಲ್ಲ, ಸಾಧ್ಯವಾದರೆ ಬದಲಾಗು ಎಂದವರ ಮಾತಿಗೆ ತಲೆಯಾಡಿಸಿದ ಸಮರ್ಥ್ ಅವರಲ್ಲಿ ಕ್ಷಮೆ ಕೇಳಿ ಅಲ್ಲಿಂದ ಹೊರಟನು. ಬಾಗಿಲಲ್ಲೇ ನಿಂತ ಮಗನನ್ನು ನೋಡಿ ಮನೆಯೊಳಗಡೆ ಹೋಗಿ ಪೂರ್ತಿ ಮನೆಯನ್ನು ಗಮನಿಸಿ ಬಂದವರು ಅಲ್ಲೇ ನಿಂತು ತನ್ನನ್ನೇ ಗಾಬರಿಯಿಂದ ನೋಡುತ್ತಿರುವವನಲ್ಲಿ, ನಾನು ಮಂಗಳೂರಿಗೆ ಬರುವುದರ ಬಗ್ಗೆ ಮೊದಲೇ ನಿನಗೊಂದು ಫೋನ್ ಮಾಡಿದ್ದರೆ ಬಹುಶಃ ನಿನ್ನ ಈ ಮುಖವಾಡದ ಪರಿಚಯ ಆಗುತ್ತಲೇ ಇರಲಿಲ್ಲ. ಥ್ಯಾಂಕ್ ಗಾಡ್. ಮಗನಿಗೆ ಸರ್ಪ್ರೈಸ್ ಕೊಡಬೇಕೆಂದು ಬಂದರೆ ಅವನೇ ನನ್ನ ಜೀವನದಲ್ಲಿ ನನಗೊಂದು ಮರೆಯಲಾಗದ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಂತ ತಲೆ ತಗ್ಗಿಸಿ ನಿಂತವನ ಮುಂದೆ ಬಂದು, ತಪ್ಪು ಮಾಡುವಾಗ ತಗ್ಗದ ನಿನ್ನ ತಲೆಯನ್ನು ಈಗ್ಯಾಕೆ ತಗ್ಗಿಸುತ್ತಿದ್ದೀಯ? ಹೋ, ಡ್ಯಾಡ್ ಎನ್ನುವ ಮರ್ಯಾದೆಯಾ ಎಂದು ಬೇಸರದಲ್ಲೇ ನಕ್ಕು, ಸಾಮ್ರಾಟ್ಗೆ ಹಾಸ್ಟೆಲ್ ಊಟ ಸರಿ ಬರೋಲ್ಲ ಅಂತೆ. ಹಾಗಾಗಿ ಕಡಲ ಸಮೀಪದಲ್ಲಿರುವ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾನೆ. ಅಲ್ಲದೆ ಅಲ್ಲೇ ಪಕ್ಕದಲ್ಲಿರುವ ಹೋಟೆಲಲ್ಲಿ ಒಳ್ಳೊಳ್ಳೆ ರುಚಿ ರುಚಿಯಾದ ಕರಾವಳಿಯ ಊಟ ಸಿಗುತ್ತದೆ ಎಂದು ವಾಸುದೇವ್ ನೀನು ಇಲ್ಲಿರುವ ಬಗ್ಗೆ ಹೇಳಿದಾಗ, ಪಾಪ ತಾಯಿ ಇಲ್ಲದ ಮಗ ಮನೆಯೂಟ ಮಿಸ್ ಮಾಡುತ್ತಿದ್ದಾನೆ. ಹಾಸ್ಟೆಲ್ಲೋ ಹೋಟೆಲ್ಲೋ ಎಲ್ಲಾದರೂ ಸರಿ, ಮಗ ತಿಂದುಂಡು ಚೆನ್ನಾಗಿರಲಿ ಎಂದು ನಿನಗೆ ಕೊಟ್ಟ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಕೂಡ ನೋಡಲು ಹೋಗುತ್ತಿರಲಿಲ್ಲ. ಯಾಕೆ ಗೊತ್ತಾ? ಮಗನ ಮೇಲಿದ್ದ ಹುಚ್ಚು ನಂಬಿಕೆ. ಈ ದಿನ ಆ ನಂಬಿಕೆಯೆಲ್ಲ ಮಣ್ಣು ಪಾಲಾಯಿತು. ನೀನು ಬೋರ್ಡಿಂಗ್ ಶಾಲೆಯಿಂದ ಬೆಂಗಳೂರಿಗೆ ಬಂದ ಮೇಲೆ ಹೇಗೆಲ್ಲ ಬದಲಾಗಿದ್ದಿ ಎಂದು ಬೊಬ್ಬೆ ಹೊಡೆದು ಕತೆ ಹೇಳುತ್ತಿದ್ದೆಯಲ್ಲ, ಆಗಲೇ ಬಂದೆ ನಾನು. ನನ್ನ ಮಗನ ಬಾಯಲ್ಲಿ ಅವನ ಘನಕಾರ್ಯವನ್ನು ಕೇಳಿ ತುಂಬ ಖುಷಿಯಾಯಿತು. ಎಮರ್ಜೆನ್ಸಿ ಕಾಲೆಂದು ಡ್ರೈವರ್ ಮೊಬೈಲ್ ಕೊಟ್ಟು ಹೋದ. ಆ ಫೋನಲ್ಲಿ ಮಾತನಾಡಿ ಬರುವಾಗ ಆಗಲೇ ಇಲ್ಲಿದ್ದ ಕಾರೊಂದು ಇರಲಿಲ್ಲ. ಬಿಡು, ನಿನ್ನ ಬಗ್ಗೆ ಇಷ್ಟೆಲ್ಲ ತಿಳಿದ ಮೇಲೆ ಅವರು ಯಾರು ಏನು ಎಂದು ತಿಳಿಯುವ ಕುತೂಹಲ ಕೂಡ
ನನಗಿಲ್ಲ. ವಾಸುದೇವ್‌ಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದರೂ ಮನೆಯಲ್ಲಿ ನಾವು ಯಾರಾದರೂ ಸಾಮ್ರಾಟ್ ಹೇಗಿದ್ದಾನೆ ಎಂದು ಕೇಳಿದರೆ ಒಳ್ಳೆಯದನ್ನೇ ಹೇಳುತ್ತಿದ್ದ. ಯಾಕೆ ಗೊತ್ತಾ? ನೀನು ಬದಲಾಗುತ್ತಿದ್ದೀಯ ಎನ್ನುವ ನಂಬಿಕೆಯಿಂದ. ನೀನು ನನ್ನೆಲ್ಲ ಗೆಳೆಯರ ಬಳಿ ನನ್ನ ಮಗ ಹಾಗೆ ಹೀಗೆ ಎಂದು ಹೊಗಳುವಾಗ ಅದೆಷ್ಟು ಹೆಮ್ಮೆಯಾಗುತ್ತಿತ್ತು ಗೊತ್ತಾ? ಈಗ ನಿನ್ನ ಬಗ್ಗೆ ನನ್ನೆಲ್ಲ ಗೆಳೆಯರ ಬಳಿ ನನ್ನ ಮಗ ಹಾಗೆ ಹೀಗೆ ಎಂದು ಹೊಗಳುವಾಗ ಅದೆಷ್ಟು ಹೆಮ್ಮೆಯಾಗುತ್ತಿತ್ತು ಗೊತ್ತಾ? ಈಗ ನಿನ್ನ ಬಗ್ಗೆಯೆಲ್ಲ ತಿಳಿದ ಮೇಲೆ ಛೆ, ಇಂತಹ ಮಗನಿಗೆ ಜನ್ಮ ಕೊಟ್ಟೆವಲ್ಲ ಎಂದು ನನಗೆ ಅಸಹ್ಯವಾಗುತ್ತಿದೆ. ಬಹುಶಃ ಆ ತಾಯಿಗೆ ಮೊದಲೇ ಗೊತ್ತಿತ್ತೇನೋ ನನ್ನ ಹೊಟ್ಟೆಯಲ್ಲಿ ಒಬ್ಬ ರಾಕ್ಷಸ ಹುಟ್ಟುತ್ತಾನೆ ಎಂದು. ಅದಕ್ಕೆ ಅವಳು ನೀನು ಭೂಮಿಗೆ ಬಂದ ಕೂಡಲೇ ಶಾಶ್ವತವಾಗಿ ಕಣ್ಮುಚ್ಚಿದಳು. ನಾನೊಬ್ಬ ಮೂರ್ಖ. ತಾಯಿಯ ಪ್ರೀತಿ ಕಾಣದೆ ಬೆಳೆಯುತ್ತಿರುವ ಮಗ, ಅವನಿಗೆ ಯಾವುದರಲ್ಲೂ ಕಮ್ಮಿಯಾಗಬಾರದೆಂದು ನೀನು ಕೇಳುವ ಮುಂಚೆ ನಿನ್ನ ಆಸೆ ಪೂರೈಸುತ್ತಿದ್ದಕ್ಕೆ ಒಳ್ಳೆಯ ಬಹುಮಾನ ಕೊಟ್ಟೆ. ನಾನೇನು ಬುದ್ಧಿಮಾತು ಹೇಳೋಲ್ಲ ಬಿಡು. ಎಂಜಾಯ್ ಯುವರ್ ಲೈಫ್ ಮಿಸ್ಟರ್ ಸಾಮ್ರಾಟ್ ಅನ್ನುತ್ತಾ ಬಾಗಿಲತ್ತ ಹೋದವರು ಮಗನತ್ತ ತಿರುಗಿದರೆ ಕಣ್ಣೀರು ತುಂಬಿಕೊಂಡು ನಿಂತವನ ಕಣ್ಣು ಮುಖ ನೋಡಿ ಹೊರಡುತ್ತೇನೆ, ಟೇಕ್ ಕೇರ್ ಎಂದವರ ಪಕ್ಕ ಓಡಿ ಬಂದು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದನು. ಒಂದೆರಡು ನಿಮಿಷ ಸುಮ್ಮನಿದ್ದವರು ಅವನನ್ನು ನಿಧಾನವಾಗಿ ದೂರ ಸರಿಸಿ, ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ತುಂಬ ಮುಖ್ಯ ಸಾಮ್ರಾಟ್. ಆ ನಿರ್ಧಾರಗಳ ಜೊತೆ ಒಂದು ಹಠವಿರಬೇಕು. ಇನ್ನೂ ಚಿಕ್ಕ ವಯಸ್ಸು ನಿನ್ನದು. ನಾನು ಬದಲಾಗಬೇಕು ಎನ್ನುವ ನಿರ್ಧಾರದ ಜೊತೆ ನಿನ್ನನ್ನು ನೀನೇ ಬದಲಾಯಿಸಿಕೊಳ್ಳುವ ಹಠವನ್ನು ರೂಢಿ ಮಾಡಿಕೋ. ಟೇಕ್ ಕೇರ್. ಫ್ಲೈಟ್ ಟೈಮ್ ಆಗಿದೆ. ಹೇಗೂ ಇನ್ನೊಂದು 2 ತಿಂಗಳಲ್ಲಿ ಸೆಮಿ ಎಕ್ಸಾಮ್ ಮುಗಿಸಿ ಬರುತ್ತೀಯಲ್ಲ ಬೆಂಗಳೂರಿಗೆ. ಆಗ ಬದಲಾಗಿ ನನ್ನ ವಸುದಾಳ ಮಗನಾಗಿ ಬಾ ಅನ್ನುತ್ತಾ ಅವನ ಹಣೆಗೊಂದು ಮುತ್ತಿಟ್ಟು ಡ್ರೈವರ್ ಗಾಡಿ ತೆಗಿ ಎಂದು ಹೊರಗಡೆ ಹೋದರೆ ಸಾಮ್ರಾಟ್ ನಿಂತಲ್ಲೇ ಶಿಲೆಯಾಗಿದ್ದನು. ನಿಮಿಷಗಳವರೆಗೂ ಹಾಗೆ ನಿಂತವನ ಮೈ ಮನಸ್ಸೆರಡೂ ಖಾಲಿ ಖಾಲಿಯಾಗಿತ್ತೆನಿಸಿದಾಗ ಮಳೆಯಲ್ಲೇ ನೆನೆಯುತ್ತಾ ಬೈಕ್ ಹಿಡಿದು ಹತ್ತಿರದ ವೈನ್ ಶಾಪ್ ಹೊಕ್ಕು ಸಿಕ್ಕಿದ ಡ್ರಿಂಕ್ಸ್ ತೆಗೆದುಕೊಂಡು ಮನೆಗೆ ವಾಪಸ್ಸಾಗಿ ಒದ್ದೆ ಬಟ್ಟೆಯಲ್ಲೇ ಮಂಚದ ಮೇಲೆ ಕುಳಿತು ಮಧ್ಯರಾತ್ರಿಯವರೆಗೆ ಶ್ರೀನಿಧಿಯೊಂದಿಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಒಂದೊಂದೇ ಬಾಟಲ್ ಖಾಲಿ ಮಾಡಿ ನಶೆಯೇರಿ ಅಲ್ಲೇ ಅಡ್ಡಾಗಿದ್ದನು. ನಸುಕಿನ ವೇಳೆ ಅಮಲಿನಲ್ಲಿ ಇದ್ದವನಿಗೆ ಮೊಬೈಲ್ ರಿಂಗಣಿಸುವ ಸದ್ದು ಕೇಳಿ ನಿಧಾನವಾಗಿ ಕಣ್ತೆರೆದು ಸುತ್ತಲೂ ನೋಡಿ ಪುನಃ ಕಣ್ಮುಚ್ಚಿ ಮಲಗಿದವನ ಕಿವಿಗೆ ಪುನಃ ಮೊಬೈಲ್ ಸದ್ದು ಕೇಳಿಸಿತ್ತು. ಎದ್ದು ಕುಳಿತು ವಾಲಾಡುತ್ತಲೇ ರಿಂಗಣಿಸುವ ಮೊಬೈಲಿಗಾಗಿ ಸುತ್ತಲೂ ನೋಡಿ ಮಂಚದ ಕೆಳಗಡೆ ಬಿದ್ದಿರುವ ಮೊಬೈಲ್ ಕೈಗೆತ್ತಿಕೊಂಡು ಪರದೆಯತ್ತ ಕಣ್ಣುಜ್ಜಿ ನೋಡಿ, ಓ ಅಂಕಲ್, ಇವರೂ ಕೂಡ ಬೈಯಲು ಫೋನ್ ಮಾಡಿರಬೇಕು ಛೆ ಎನ್ನುತ್ತಾ ಕರೆ ಸ್ವೀಕರಿಸಿದವನಿಗೆ ಅತ್ತ ಕಡೆಯಿಂದ ವಾಸುದೇವ್ ಹೇಳಿದ ಮಾತುಗಳನ್ನು ಕೇಳಿ ತಲೆಗೆ ಹತ್ತಿದ್ದ ನಶೆ ಪೂರ್ತಿಯಾಗಿ ಇಳಿದಿತ್ತು. ಡ್ಯಾಡ್ ಎನ್ನುತ್ತಾ ಕಿರುಚಿ ಅಳಲು ಶುರು ಮಾಡಿದವನಲ್ಲಿ ಸಾಮ್ರಾಟ್, ಇನ್ನೊಂದು ಗಂಟೆಯಲ್ಲಿ ಬೆಂಗಳೂರಿಗೆ ಹೊರಡಲಿರುವ ಫ್ಲೈಟಲ್ಲಿ ನಿನ್ನ ಟಿಕೆಟ್ ಬುಕ್ ಆಗಿದೆ. ಆದಷ್ಟು ಬೇಗ ಎಲ್ಲಿದ್ದೀಯೋ ಅಲ್ಲಿಂದ ಏರ್ಪೋರ್ಟ್ಗೆ ಹೊರಡು ಎಂದ ಕೂಡಲೇ ಮೊಬೈಲ್ ಮಂಚದ ಮೇಲೆ ಎಸೆದು ಸ್ನಾನದ ಕೋಣೆ ಹೊಕ್ಕು ತಣ್ಣೀರನ್ನು ಆದಷ್ಟು ಮೈಮೇಲೆ ಸುರಿದುಕೊಂಡು ಹೊರಗಡೆ ಬಂದು ಕೈಗೆ ಸಿಕ್ಕಿದ ಬಟ್ಟೆ ತೊಟ್ಟು ಮೊಬೈಲ್ ಹಾಗೂ ಪರ್ಸ್ ಹಿಡಿದು ಹೊರಗಡೆ ಬಂದಾಗ ಮಳೆಯೇನೋ ನಿಂತಿತ್ತು. ಬೈಕಲ್ಲಿ ಅದು ಹೇಗೆ ಏರ್ಪೋರ್ಟ್ ತಲುಪಿದನೋ, ಪಾರ್ಕಿಂಗ್ ಅಲ್ಲಿ ಬೈಕ್ ನಿಲ್ಲಿಸಿ ಚೆಕ್ಕಿಂಗಲ್ಲಿ ವಾಸುದೇವ್ ಮೇಲ್ ಮಾಡಿದ್ದ ಫ್ಲೈಟ್ ಟಿಕೆಟ್ ಮತ್ತು ತನ್ನ ಐಡಿಯನ್ನು ತೋರಿಸಿ ಬೆಂಗಳೂರು ಫ್ಲೈಟ್ ಏರಿದನು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಾರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.